ಸುಮಾರು ಜನ ನನ್ನ ಕೂದಲು ಬಗ್ಗೆ ಕೇಳ್ತಾನೆ ಇರ್ತೀರಾ. ಕೆಲವರು ನಿಮಗೆ ಶಾರ್ಟ್ ಹೇರ್ ಇತ್ತಲ್ಲ ಇಷ್ಟುದ್ದ ಹೇಗಾಯಿತು ಅಂತ. ಆ್ಯಕ್ಚುಲಿ ನನಗೆ ಶಾರ್ಟ್ ಹೇರೇ ಇದ್ದಿದ್ದು, ಆದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಸಲ ಹೇಳಿದ್ದೀನಿ, ಆದರೂ ನನ್ನ ಹೊಸ ವ್ಯೂವರ್ಸ್ ನೀವು ಕೇಳ್ತಾನೆ ಇರ್ತೀರಾ, ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೋ ಡೆಲಿವರಿ ಆದಮೇಲೆ ಹಾಗೆ ಹೇರ್ ಫಾಲ್ ಕೂಡ ಆಗುತ್ತೆ. ಕೆಲವು ಸಲ ಭಯ ಆಗಿಬಿಡುತ್ತೆ, ಇದೇನು ಇಷ್ಟೊಂದು ಹೇರ್ ಫಾಲ್ ಆಗ್ತಿದೆ, ಕೂದಲು ತಲೆಯಲ್ಲಿ ಉಳಿಯುತ್ತೋ ಇಲ್ವೋ ಅನ್ನೋ ಅಷ್ಟು ಭಯ ಆಗಿಬಿಡುತ್ತೆ. ಆದರೆ ಅದು ಸ್ವಲ್ಪ ದಿನ ಮಾತ್ರ. ಹಾರ್ಮೋನಲ್ ಚೇಂಜಸ್ ಆಗ್ತಾನೆ ಇರುತ್ತಲ್ವ, ಮತ್ತೆ ಬ್ರೆಸ್ಟ್ ಫೀಡ್ ಎಲ್ಲ ಮಾಡ್ತಾ ಇರ್ತೀವಿ, ಹಾಗಾಗಿ ಹೇರ್ ಫಾಲ್ ಅನ್ನೋದು ತುಂಬಾ ಕಾಮನ್ ಆಗಿಬಿಡುತ್ತೆ. ಆದರೆ ಕೂದಲು ಉದುರುತ್ತಿದೆ ಅಂತ ಅನ್ಕೊಂಡು ಸ್ಟ್ರೆಸ್ ಮಾಡಿಕೊಂಡ್ರೆ ಇನ್ನಷ್ಟು ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಹೊರತು ಸರಿ ಹೋಗೋದಿಲ್ಲ. ನಾನು ಹೇರ್ ಕೇರ್ ಅಂತ ಮುತುವರ್ಜಿಯಿಂದ ಹೆಚ್ಚಿಗೆ ಏನು ಮಾಡೋದಿಲ್ಲ. ವಾರಕ್ಕೆ 2 ಸಲ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡ್ಕೊಳ್ತೀನಿ. ಅಶ್ವಿನಿ ಹೇರ್ ಆಯಿಲು ಅಥವಾ ಡಾಬರ್ ಆಮ್ಲ ಎರಡರಲ್ಲಿ ಒಂದು ಉಪಯೋಗಿಸ್ತೀನಿ. ಮತ್ತು ಶ್ಯಾಂಪು ಒಂದು ಲಾರಿಯಲ್ ಅಬ್ಸಲ್ಯೂಟ್ ರಿಪೇರ್ ಉಪಯೋಗಿಸ್ತೀನಿ.